ನಮಸ್ಕಾರ ತಮ್ಮ, ವಿ ಆರ್ ಬ್ಯಾಕ್. ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಕರೆಕ್ಟಾಗಿ 1 ಇಯರ್ ಆಗ್ತಾ ಬಂತು ನಾನು ವಿಡಿಯೋ ಅಪ್ಲೋಡ್ ಮಾಡಿ. 1 ಇಯರಿಂದ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಹಾಗೆ ಯೂಟ್ಯೂಬಲ್ಲಿ ಯಾವುದೋ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಯಾವುದರಲ್ಲಿ ಯಾವುದೇ ಥರ ಆ್ಯಕ್ಟಿವಿಟಿ ಇಲ್ಲ. ಫುಲ್ ಬಂದ್. ಇವತ್ತು ರೈಡ್ ಅಲ್ಲ, ನಮ್ಮದು ಇವಳಿಗೆ ಒಂದು ವ್ಯಾಕ್ಸಿನೇಷನ್ ಮಾಡೋದಿದೆ ಗೈಸ್. ಇವಳ ಹೆಸರು ಬಂದುಬಿಟ್ಟು ವೆನಿಲಾ ಅಂತ. ಗೈಸ್ 1 ಇಯರ್ ಆಗ್ತಾ ಬಂತು, ನಾನು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ರೈಡ್ ಹೋಗ್ತಾ ಇದ್ದಿಲ್ಲ ಅಂತಲ್ಲ, ರೈಡ್ ಹೋಗ್ತಾ ಇದ್ದೆ, ಬಟ್ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಾರ್ಮಲಾಗಿ ರೈಡ್ ಹೋಗೋದು, ವೀಡಿಯೋ ಮಾಡೋಕ್ಕೆಲ್ಲ ಟೈಮ್ ಸಿಗ್ತಾ ಇರಲಿಲ್ಲ. ಸೊ ಇವತ್ತೇನು ಅಂದರೆ ಸರಿ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಇಲ್ಲಿ ಹೊಸೂರು ಅಂತ ನಮ್ಮ ಸಿಟಿ, ಇಲ್ಲಿಂದ ನಾವು ಸಿಟಿ ಹೋಗ್ಬೇಕಂದ್ರೆ ಹೊಸೂರು ಟೌನು. ಟೈಮ್ ಇವಾಗ 10:30, 11 ಆಗ್ತಾ ಬಂತು. ಫಸ್ಟೆಲ್ಲ ಪೆಟ್ಸ್ ಆಗ್ತಾ ಇರಲಿಲ್ಲ. ಸೊ ಒಬ್ಬನೇ ಇರೋದು ರೂಮಲ್ಲೆಲ್ಲ. ಫಸ್ಟ್ ಇವಳನ್ನಲ್ಲ, ನಾವು ಲಿಯೋ ಅಂತ ಇನ್ನೊಬ್ಬ ಇದ್ದಾನೆ, ಅವನನ್ನು ಅಂದರೆ ಅವನು ಮೇಲ್, ಇವಳು ಬಂದುಬಿಟ್ಟು ಫೀಮೇಲ್ ಅಲ್ಲ. ಸೊ ಮೇಲ್ ನಾನು ಅಡಾಪ್ಟ್ ಮಾಡಿದ್ವಿ. ಸರಿ ಒಂದು ಅವನು ಇವಾಗ 4-5 ಮಂತ್ ಆಗ್ತಾ ಬಂತು. ಸೊ ಅವನಿಗೊಂದು ಗರ್ಲ್ ಫ್ರೆಂಡ್ ಬೇಕಂತ ಅಂದ್ಬಿಟ್ಟು ಇವಳನ್ನು ತೊಗೊಂಡಿದ್ದೆ. ಇವಳಿಗೆ ಇವಾಗ ಒಂದು 2 ಮಂತ್ ಅಷ್ಟೇ. ಒಂದು 3 ಮಂತ್ ವ್ಯಾಕ್ಸಿನೇಷನ್ ಇರುತ್ತೆ. ಇವಾಗ ಇವ್ ಪೆಟ್ ಕೇರ್ ಬಂದುಬಿಟ್ಟು ಕ್ಲಿನಿಕ್ ಬಂದುಬಿಟ್ಟು ಹೊಸೂರು ಟೌನ್ ಹೋಗಬೇಕು. ನಾವು ಇವಾಗ ಇರೋದು ಬಾಗ್ಲೂರು ಅಂತ, ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಹೊಸೂರು. ಅಲ್ಲೋಗ್ಬಿಟ್ಟು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ನಾನು ಹಂಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ರಿಟರ್ನ್ ರೂಮಿಗೆ. ಬೇರೆಲ್ಲೂ ಲಾಂಗ್ ಇಲ್ಲ. ಹೋಗೋಣ, ನೆಕ್ಸ್ಟ್ ಪ್ಲ್ಯಾನ್ ಮಾಡ್ತೀನಿ, ಇನ್ನು ಟ್ರೈ ಮಾಡ್ತೀನಿ. ಯಾಕಂದರೆ ಆಲ್ಮೋಸ್ಟ್ ರೈಡೆಲ್ಲ ಹೋಗ್ತಾ ಇದ್ವಿ ನಾವು, ಬಟ್ ವೀಡಿಯೋ ಆಗ್ತಿರ್ಲಿಲ್ಲ. ಲಾಸ್ಟ್ ಟೈಮ್ ಊಟಿ ರೈಡ್ ಹೋದ್ವಿ, ಹಂಗೆ ತಿರುಪತಿ, ಚಿಕ್ಕ ಪುಟ್ಟ ರೈಡೆಲ್ಲ ಹೋಗ್ತಾ ಇರ್ತೀವಿ. ಬಟ್ ನಾನು ವೀಡಿಯೋ ಹಾಕಲ್ಲ, ಏನೋ ಗೊತ್ತಿಲ್ಲ, ಸಡನ್ನಾಗಿ ಇಂಟ್ರೆಸ್ಟ್ ಹೋಗೋಯ್ತು. ಅಂದರೆ 1 ಇಯರ್ ಬ್ಯಾಕ್ ನಾನು ವೀಡಿಯೋ ಹಾಕುವಾಗ ರಾಯಕೋಟೆಯಲ್ಲಿದ್ದೆ. ನಾವು ಒಂದು ಕಡೆ ಬಿಸ್ನೆಸ್ ಅದು ಇದಂತ ಫುಲ್ಲಾಗಿ ನಮ್ಮದು 100% ಫೋಕಸ್ ಅಲ್ಲಿರುವಾಗ ಮತ್ತೆ ನಮಗೆ ಮತ್ತೆ ಯೂಟ್ಯೂಬಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಇಂಟ್ರೆಸ್ಟ್ ಇರಲ್ಲ ಅಂದರೆ ಟೈಮ್ ಸಿಗಲ್ಲ. ವೀಡಿಯೋ ಮಾಡಬೇಕು ಅಂದರೆ ವೀಡಿಯೋ ಮಾಡಿ ಮತ್ತೆ ರಿಟರ್ನ್ ರೂಮಿಗೆ ಬಂದಮೇಲೆ ಅದೊಂದು ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮು, ಆಮೇಲೆ ಅದು ಅಪ್ಲೋಡ್ ಮಾಡೋಕ್ಕೆ. ಸೊ ಹಂಗಾಗಿ ಟೈಮ್ ಬೇಕಾಗುತ್ತೆ ಅಂದ್ಬಿಟ್ಟು ನಾನೇ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೆ. ಸರಿ ನೆಕ್ಸ್ಟ್ ವೀಕ್ ಅಂದ್ಬಿಟ್ಟು ಇವಾಗ 1 ಇಯರ್ ಆಗ್ತಾ ಬಂತು. ಸೊ ಈ ಕಡೆ ಅಂದರೆ ತುಂಬ ಗಾಳಿ, ಅಂದರೆ ಇವಾಗ ಕ್ಲೈಮೇಟ್ ಮಳೆ ಸ್ವಲ್ಪ ಇದೆ, ಬಟ್ ಬಿಸಿಲಿದ್ರೂ ಈ ಕಡೆ ಗಾಳಿ. ಅಂದರೆ ಹೊಸೂರು ಅಂದರೆ ಬೆಂಗಳೂರಿಂದ ಒಂದು 45-50 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ, ಮೇ ಬಿ ತಮಿಳ್ನಾಡು ಬಾರ್ಡ್ರ್. ಫಸ್ಟ್ ಆಫ್ ಆಲ್ ಹೆಲ್ಮೆಟ್ ಬೇರೆ ಚೇಂಜ್ ಮಾಡಿದ್ದೀನಿ, ನಂದು ಹಳೆ ಹೆಲ್ಮೆಟ್ ಅಲ್ಲ ಇವಾಗ. ಸೊ ಇದಷ್ಟು ಇದೇನಿಲ್ಲ, ಫುಲ್ ಟೈಟ್ ಇದೆ. ನನಗೆ ಆ ಥರ ಕಂಫರ್ಟಬಲ್ ಆಗಿ ಮಾತಾಡೋಕ್ಕೂ ಆಗಲ್ಲ, ಯಾಕಂದರೆ ನಾನು ಇವಾಗ ತುಂಬ ಏರ್ ಬಿಟ್ಟಿದ್ದೀನಿ. ಸೊ ಹೆಲ್ಮೆಟ್ ಫುಲ್ ಟೈಟ್ ಆಗುತ್ತೆ. ಮೇ ಬಿ ಕಟ್ಟಿಂಗ್ಸ್ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಇವಾಗ ವೆನಿಲಾನ ನಾವು ಅಡಾಪ್ಟ್ ಮಾಡೋ ಯಾವುದೇ ಪ್ಲ್ಯಾನ್ ಇರಲಿಲ್ಲ, ಫಸ್ಟ್ ಲಿಯೋನೇ. ಸೊ ಆಮೇಲೆ ಏನಾಯಿತು ಅಂದರೆ, ಆಮೇಲೆ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ಒಂದು ಜೋಡಿ ಅಂತ ಇರಬೇಕು, ಇಲ್ಲಾಂದರೆ ಅವರು ಮತ್ತೆ ಮನೆಯಲ್ಲಿ ನಿಲ್ಲಲ್ಲ, ಔಟ್ಸೈಡೆಲ್ಲ ಹೋಗ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ಸೊ ಪೆಷನ್ ಕ್ಯಾಟ್ ಇನ್ನೊಂದು ಏನು ಗೊತ್ತಾ, ಅಡಾಪ್ಟ್ ಮಾಡಿದ್ಮೇಲೆ ಅವರು ಬ್ರೀಡಿಂಗ್ ಎಲ್ಲ ಮಾಡಿದರೆ ಒಂದು ಟೈಮು ಒಂದು 4 ಕಿಟೀಸ್ ಎಲ್ಲ ಹಾಕಿದರೆ ನಮಗೆ ಸೇಲ್ ಮಾಡ್ಬೋದು. ಬಿಸ್ನೆಸ್ ಫುಲ್ಲು. ಒಂದೇನಂದರೆ ಹೇಳೋದಕ್ಕೆ ಮಾತ್ರ ಪೆಷನ್ ಕ್ಯಾಟ್ ಅಂತ. ನೀವು ಅದನ್ನು ಮನೆಯಲ್ಲಿ ಸಾಕೋರಿಗೆ ಗೊತ್ತಿರುತ್ತೆ, ಬರೀ ನೋಡೋಕ್ಕೆ ಮಾತ್ರ ಕ್ಯೂಟ್ನೆಸ್ ಅಂತಲ್ಲ. ಮನೇಲಿ ಬಂದರೆ ತರಲೆ ಅಂದರೆ ಎಲ್ಲ ಥರ ತರಲೆ ಇರುತ್ತೆ. ನೈಟ್ ಪ್ರಾಪರಾಗಿ ನಿದ್ದೆ ಮಾಡೋಕ್ಕೆ ಬಿರಲ್ಲ. ಅವ್ರಿಗೆ ಯಾವಾಗ ಬೇಕೋ ನಿದ್ದೆ ಮಾಡುತ್ತೆ, ಆವಾಗ ನಾವು ಮಲ್ಕೋಬೇಕು. ಅವ್ರು ಯಾವಾಗ ಎದ್ದೇಳ್ತಾರೆ ಆವಾಗ ನಾವು ಎದ್ದೇಳೋಗ್ಬೇಕು. ಆ ಥರ ಆಲ್ಮೋಸ್ಟ್ ನಾವು ಹೊಸೂರು ಬಂದುಬಿಟ್ವಿ ಗಾಯ್ಸ್. ಇಲ್ಲಿಂದ ಇನ್ನೂ ಸ್ವಲ್ಪ ಇದೆ. ಸೊ ಬೇರೇನು ಕೆಲಸ ಇಲ್ಲ, ಹೋಗೋದು, ವ್ಯಾಕ್ಸಿನೇಷನ್ ಆಗೋದು, ಬರೋದು ಅಷ್ಟೇ. ತುಂಬ ಗಾಳಿ ಇದೆ. ನಾನು ಮಾತಾಡೋದು ಪ್ರಾಪರಾಗಿ ಮೈಕಲ್ಲಿ ಕೇಳ್ತಾ ಇದೆಯಾ ಇಲ್ವಾ, ರೆಕಾರ್ಡ್ ಆಗ್ತಿದೆಯಾ ಗೊತ್ತಾಗ್ತಿಲ್ಲ, ಬಟ್ ಹೆವಿ ಗಾಳಿ ಇದೆ ಗುರು. ಇಲ್ಲಿಂದ ಹೊಸೂರು ಸರ್ಕಲ್ ಹೋಗಿ ಬಸ್ ಸ್ಟ್ಯಾಂಡಿಂದ ರೈಟ್ ಹೋದರೆ ಬೆಂಗಳೂರು ಸಿಟಿ, ಲೆಫ್ಟ್ ಹೋದರೆ ಕೃಷ್ಣಗಿರಿ ಆ ಕಡೆ. ಇವಾಗ ಮನೆಯಲ್ಲೆಲ್ಲ ಇರುವಾಗ
ಲೈಕ್ ಕ್ಯಾಟ್ಸ್ ಡಾಗ್ ಎಲ್ಲ ಅಡಾಪ್ಟ್ ಮಾಡಿದ್ರೆ ತುಂಬ ಪೀಸ್ ಆಗಿರುತ್ತೆ. ಯಾಕಂದರೆ ಸಮ್ ಟೈಮೆಲ್ಲ ನಾವು ತುಂಬ ಬೇಜಾರಲ್ಲಿ ಇಲ್ಲ ತುಂಬ ಸ್ಯಾಡ್ ಡೌನ್ ಆದಾಗೆಲ್ಲ ಉಂಟಲ್ಲ ಮೆಂಟಲಿ, ಈ ಥರ ಏನಾದರೂ ಮನೆಯಲ್ಲಿ ಇರುವಾಗ ಅಂದರೆ ಆಡ್ಕೊಳ್ಳೋದು, ಅದು ನಮ್ಮ ಜೊತೆ ಆಡೋದು ಇದೆಲ್ಲ ನೋಡುವಾಗ ನಮಗೆ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಹಂಗೆ ಟೈಮ್ ಪಾಸ್ ಆಗುತ್ತೆ. ಬಟ್ ನಾವು ಮನೇಲಿ ಇವಾಗ ಹೆಂಗೆ ಸಣ್ಣ ಮಗುವನ್ನೆಲ್ಲ ಹೆಂಗೆ ನೋಡ್ಕೋತೀವಿ ಅದೇ ಥರ ಸೇಮ್ ಪ್ರೊಸೆಸಿಂಗ್ ಇದ್ರದ್ದು ಕೂಡ. ಅದೊಂದು ರೇಂಜಿಗೆ ಒಂದು ಸ್ವಲ್ಪ ದೊಡ್ಡ ಹೋಗುವಾಗ ಅದನ್ನು ನೋಡ್ಕೋಬೇಕು. ನಾರ್ಮಲ್ ಮನೆ ಕ್ಯಾಟಲ್ಲಾದರೆ ಏನಾಗಲ್ಲ, ಗೊತ್ತಿರುತ್ತೆ, ಅದಾದ್ರ ಪಾಡಿಗಿರುತ್ತೆ. ಬಟ್ ಪೆಷನ್ ಏನಂದರೆ ಅದನ್ನು ನೋಡ್ಕೋಬೇಕು, ಡೈಲಿ ಅದರದ್ದು ಕ್ಲೀನಿಂಗ್ ಮಾಡ್ಕೋಬೇಕು, ವ್ಯಾಕ್ಸಿನೇಷನ್ ಪ್ರಾಪರಾಗಿ ಹಾಕಬೇಕು. ಅಂದರೆ ತುಂಬ ಹೇರ್ ಇರ್ತಲ್ಲ, ಇನ್ಫೆಕ್ಷನ್ ಎಲ್ಲ ಜಾಸ್ತಿ ಆಗುತ್ತೆ, ಅದೆಲ್ಲ ನೋಡ್ಕೋಬೇಕು. ಮೇಂಟೆನೆನ್ಸ್ ಇದೆ ಹಂಗೆ, ಅದ್ರ ಫುಡ್ಡು ಎಲ್ಲ. ಆಲ್ ರೈಟ್ ಗಾಯ್ಸ್, ನಾವು ಬಂದ್ವಿ. ಇಲ್ಲಿ ರೈಟ್ ಸೈಡೆ ಕ್ಲಿನಿಕ್ ಇರೋದು, ಇಲ್ಲಿ ಕಾಣ್ತಿದೆಯಲ್ಲ SS ಕ್ಲಿನಿಕ್ ಇದೆ. ನಾವು ಆನೇನ ಇಲ್ಲೇ ಪಾರ್ಕ್ ಮಾಡೋಣ. ಆಲ್ ರೈಟ್ ಗಾಯ್ಸ್, ನಾವು ಫಸ್ಟ್ ಹೋಗಿ ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಬರೋಣ. ಬಿಕಾಸ್ ಒಳಗಡೆ ಎಲ್ಲ ವ್ಯಾಕ್ಸಿನಲ್ಲಿ ಹಾಕೋದೆಲ್ಲ ಪರ್ಮಿಷನ್ ಇಲ್ಲ, ಬೈತಾರೆ. ವೆನಿಲಾ ಪ್ಯಾನಿಕ್ ಆಗಿದ್ದಲ್ಲ ಸ್ವಲ್ಪ. A few moments later, a few inches later, 2 hours later. ಆಲ್ ರೈಟ್ ಗಾಯ್ಸ್, ನಮ್ಮದು ವ್ಯಾಕ್ಸಿನೇಷನ್ ಎಲ್ಲ ಮುಗೀತು. ನಾವು ಮತ್ತೆ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ಇವಳದು ಪಾಸ್ಪೋರ್ಟು ಏನಿರೋದು, ಅಂದರೆ ಯಾವ ಡೇಟಿಗೆಲ್ಲ ವ್ಯಾಕ್ಸಿನ್ ಎಲ್ಲ ಹಾಕಬೇಕಂತ. ಓಕೆನಾ. ಇನ್ನೊಂದು ಬಂದುಬಿಟ್ಟು ನಮಗೆ ನೆಕ್ಸ್ಟ್ ಮಂತ್ 15th ಇರೋದು ವ್ಯಾಕ್ಸಿನ್. ತಗೋ ನೀನು ಪಾಸ್ಪೋರ್ಟು. ವ್ಯಾಕ್ಸಿನೆಲ್ಲ ಹಾಕುವಾಗ ಸೈಕ್ ಮಾಡ್ತಾರೆ, ತುಂಬ ಕೂಗಿದ್ಲು. ಆಲ್ ರೈಟ್ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟೇ. ನಾವು ಒಂದು ನೆಕ್ಸ್ಟ್ ರೈಡಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.